ತುಂಬ ಚಿಕ್ಕ ಡೇರೆ ಗಿಡದಿಂದ ದೊಡ್ಡಾಗಿ ಹೂವಾಗುವಲ್ಲಿವರೆಗಿನ ಅಪ್ಡೇಟ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ಕೇರ್ ಟಿಪ್ಸ್ಗಳು ಕೂಡ ತಿಳಿಸ್ಕೊಡ್ತೀನಿ. ಇಲ್ಲ ಅಂತಂದರೆ ಚಿಗುರುಗಳು ಮೊಗ್ಗುಗಳೆಲ್ಲ ಹಾಳಾಗಿಬಿಡತ್ತೆ. ನೋಡಿ ಫ್ರೆಂಡ್ಸ್, ಚಿಕ್ಕ ಕಟ್ಟಿಂಗನ್ನು ತೋರಿಸಿದ್ದೀನಿ. ಸ್ವಲ್ಪ ದೊಡ್ಡವಾಗಿರುವಂಥ ಕಟ್ಟಿಂಗ್ಗಳಿವೆಲ್ಲ. ಕಟ್ಟಿಂಗನ್ನೇ ಹಾಕಿ ಗ್ರೋ ಮಾಡ್ಕೊಂಡಿರುವಂಥದ್ದು. ಕೆಲವೊಂದು ನನ್ನ ಹತ್ರ ಇರುವಂಥದ್ದನ್ನೇ ಮತ್ತೊಂದು ಗಿಡನ ಮಾಡ್ಕೊಂಡಿದ್ದೀನಿ. ಕೆಲವೊಂದನ್ನು ನನ್ನ ಸ್ನೇಹಿತರ ಹತ್ರ ನಾನು ತಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್, ಇಷ್ಟು ದೊಡ್ಡ ಆದಾಗ ಗಿಡಗಳಿಗೆ ಯಾವ ರೀತಿ ಕೇರ್ ಮಾಡ್ಕೋಬೇಕು, ಯಾವ ಗೊಬ್ಬರನ ಕೊಡಬೇಕು, ಯಾವ ರೀತಿ ಪಿಂಚಿಂಗನ್ನು ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು. ಈ ರೀತಿ ಪಿಂಚಿಂಗನ್ನು ಮಾಡಿಕೊಂಡಾಗ ಯಾವ ರೀತಿ ಗಿಡಗಳೆಲ್ಲ ಖುಷಿಯಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಹೂವಿನ ಗಿಡಗಳಲ್ಲಿ ಯಾವತ್ತೂ ಅಷ್ಟೇ ತುಂಬ ಜಾಸ್ತಿ ಬ್ರ್ಯಾಂಚಸ್ಗಳಿದ್ದಾಗೆ ಹೂಗಳು ಕೂಡ ತುಂಬಾ ಜಾಸ್ತಿ ಬರುತ್ತೆ. ಇಲ್ಲಾಂತಂದರೆ ಒಂದೇ ಗಿಡ ಇದ್ದರೆ ತುಂಬ ಹೂಗಳೆಲ್ಲ ಬರಲ್ಲ. ಆದರೆ ಪಿಂಚಿಂಗ್ ಮಾಡುವಾಗ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸ್ಕೋಬೇಕಾಗತ್ತೆ. ಅದನ್ನು ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಪಿಂಚಿಂಗ್ ಮಾಡೋದ್ರ ಮೂಲಕ ತುಂಬ ಹೂಗಳನ್ನು ಒಂದೇ ಗಿಡದಿಂದ ನಾವು ಪಡ್ಕೊಳ್ಬೋದು. ನೋಡಿ ಯಾವ ರೀತಿ ಬ್ರ್ಯಾಂಚಸ್ಗಳು ಬಂದು ಮೊಗ್ಗುಗಳೆಲ್ಲ ಬರ್ತಾ ಇದೆ ಅಂತ. ಹೀಗೆ ಬ್ರಾಂಚಸ್ಗಳೆಲ್ಲ ಬಂದು ಮೊಗ್ಗುಗಳೆಲ್ಲ ಚೆನ್ನಾಗಿ ಬರೋದಕ್ಕೆ 3 ಫರ್ಟಿಲೈಸರ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ತುಂಬ ಚಿಕ್ಕ ಗಿಡ ಇದ್ದಾಗ, ಸ್ವಲ್ಪ ಗಿಡ ದೊಡ್ಡ ಆದಮೇಲೆ, ಹಾಗೆ ಈಗ ಒಂದು 8ರಿಂದ 10 ದಿವಸದ ಹಿಂದೆ ಒಂದು ಫರ್ಟಿಲೈಸರ್ನ ಹಾಕ್ಕೊಂಡಿದ್ದೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡಿ ಮೊಗ್ಗುಗಳೆಲ್ಲ ಎಷ್ಟು ದೊಡ್ಡ ಸೈಜಲ್ಲಿ ಬರ್ತಾ ಇದೆ ಅಂತ. ಹೂಗಳು ಕೂಡ ತುಂಬಾ ದೊಡ್ಡ ಸೈಜಲ್ಲಿ ಬರುತ್ತೆ ಈ ರೀತಿ ಮೊಗ್ಗುಗಳು ಬಂದಾಗ. ನೋಡಿ, ಇದು ರೆಡ್ ಕಲರ್ ಲಿಲ್ಲಿ ಪುಟ್ಟು ಅಂತ ತುಂಬಾ ಬ್ರ್ಯಾಂಚಸ್ಗಳು ಬಂದಿದೆ ಇದಕ್ಕೆ. ಇದು ಇರೋದು ಕೂಡ ಒಂದೇ ಗಿಡನೇ, ಆದರೂ ಕೂಡ ಎಷ್ಟೊಂದು ಬ್ರ್ಯಾಂಚಸ್ಗಳು ಬಂದಿದೆ ನೀವೇ ನೋಡ್ಬೋದು. ತುಂಬ ಗಿಡಗಳಲ್ಲಿ ಮೊಗ್ಗು ಬರ್ತಾ ಇದೆ, ಕೆಲವೊಂದು ಗಿಡಗಳಲ್ಲಿ ಹೂ ಆಗಿದೆ. ಬೇರೆ ಗಿಡಗಳೆಲ್ಲ ಅತಿ ಮಳೆಗೆ ಕೊಳೆತು ಹೋಗಿಬಿಡುತ್ತೆ. ಅದಕ್ಕೆ ಕೂಡ ನಾನು ಒಂದು ಪೆಸ್ಟಿಸೈಡ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ನೋಡ್ಬೋದು. ಡೇರೆ ಗಿಡಗಳಿಗೆ ಕೀಟಗಳು ಕೂಡ ಬರುತ್ತೆ. ಮೊಗ್ಗುಗಳು ಮತ್ತು ಚಿಗುರುಗಳನ್ನೆಲ್ಲ ತಿಂದ್ಕೊಂಡೇ ಹೋಗಿಬಿಡುತ್ತೆ. ಯಾಕಂತಂದರೆ ಸಾಫ್ಟಾಗಿರುತ್ತಲ್ಲ ಗಿಡಗಳೆಲ್ಲ, ತುಂಬಾ ಕೀಟಗಳೆಲ್ಲ ಬರುತ್ತೆ. ಅದಕ್ಕೆ ನಾವು ಆಗಾಗ ಗಿಡನ ಚೆಕ್ ಮಾಡ್ತಾನೆ ಇರಬೇಕಾಗತ್ತೆ. ಇವುಗಳಿಗೆ ಬರೋವಂಥ ಕೀಟಗಳೆಲ್ಲ ಹೆಚ್ಚಾಗಿ ನೈಟ್ ಬರೋದೇ ಜಾಸ್ತಿ. ನೋಡಿ, ಗಿಡಗಳು ದೊಡ್ಡ ಆದಾಗೆ ಇದಕ್ಕೆ ಸಪೋರ್ಟ್ಗೆ ಸ್ಟಿಕ್ಗಳನ್ನು ಕೊಟ್ಕೋಬೇಕಾಗತ್ತೆ. ಇಲ್ಲಾಂತಂದರೆ ಈ ಮಳೆಗಾಳಿಗೆ ಗಿಡಗಳೆಲ್ಲ ಬಿದ್ದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಹೂವಾದ್ಮೇಲಂತೂ ಗಿಡಕ್ಕೆ ಭಾರ ಆಗಿಬಿಡತ್ತೆ, ಬಿದ್ದೋಗ್ಬಿಡತ್ತೆ. ಅದಕ್ಕೆ ಸ್ಟಿಕ್ಗಳನ್ನು ಕೊಟ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಇಷ್ಟು ದೊಡ್ಡ ಆಗಿದೆ ನನ್ನ ಗಿಡಗಳೆಲ್ಲ. ಇದೊಂದು ಗೊಬ್ಬರನ ಶೇರ್ ಮಾಡಿದ್ದೀನಿ ನಾನು. ಇದರಿಂದ ಡೇರೆ ಗಡ್ಡೆಗಳ ರಕ್ಷಣೆ ಕೂಡ ಆಗುತ್ತೆ. ಇದನ್ನು ಡೀಟೇಲ್ಡ್ ವಿಡಿಯೋ ಇದೆ ನನ್ನ ಚಾನಲ್ನಲ್ಲಿ, ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ. ಡೇರೆ ಗಿಡಗಳಿಗೆ ಬರುವಂಥ ಕೀಟಗಳೆಲ್ಲ ರಾತ್ರಿ ಬರೋದೇ ಜಾಸ್ತಿ. ನಾವು ಹಗಲಲ್ಲಿ ನೋಡಿರ್ತೀವಲ್ಲ, ಗಿಡಕ್ಕೆ ಎಲೆಗಳೆಲ್ಲ ಕೆಲವೊಮ್ಮೆ ಹೋಲಾಗಿಬಿಟ್ಟಿರುತ್ತೆ. ಆ ಗಿಡದ ಹತ್ರ ನಾವು ರಾತ್ರಿ ಹೋಗಿ ನೋಡಿದಾಗ ಅವುಗಳಿಗೆ ಬಂದಿರುವಂತಹ ಈ ಕೀಟಗಳೆಲ್ಲ, ಹುಳುಗಳೆಲ್ಲ ನಮಗೆ ಕಾಣಿಸುತ್ತೆ. ತುಂಬಾ ಬರುತ್ತೆ ಇವು. ರಾತ್ರಿ ಟೈಮ್ನಲ್ಲಿ ನಾವು ಹೋದರೆ ಇವುಗಳನ್ನು ಕಲೆಕ್ಟ್ ಮಾಡಿ ಎಸಿಬಹುದು ಅಥವಾ ಸಾಯಿಸ್ಬೋದು, ತುಂಬ ಚಿಕ್ಕ ಕೀಟಗಳಾದರೆ. ನೋಡಿ ಯಾವ ರೀತಿ ಎಲೆಗಳನ್ನೆಲ್ಲ ಹೋಲ್ ಮಾಡಿದೆ ಅಂತ. ಇದ್ರ ಜೊತೆಗೇ ಇಸುಗುಗಳ ಕಾಟ, ಅಂದರೆ ಬಸವನ ಹುಳುಗಳ ಕಾಟ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಅವು ಕೂಡ ರಾತ್ರಿ ವೇಳೆಯಲ್ಲೇ ಬರೋದು. ನೋಡಿ ಯಾವ ರೀತಿ ಬರುತ್ತೆ ಅಂತ. ಚಿಗುರೋದಕ್ಕೆ ಬಿಡಲ್ಲ. ಮೊಗ್ಗು ಆದಮೇಲೆ ಕೂಡ ಮೊಗ್ಗುಗಳನ್ನು ಕೂಡ ತಿಂದುಬಿಡುತ್ತೆ ಇವು. ಇವುಗಳನ್ನು ಕೂಡ ನಾವು ರಾತ್ರಿ ಕೇರ್ ಮಾಡಬೇಕಾಗತ್ತೆ ಡೇರೆ ಗಿಡಗಳನ್ನು. ಇವುಗಳನ್ನೆಲ್ಲ ಈ ರೀತಿ ಹ್ಯಾಂಡ್ ಪಿಕ್ ಮೆಥಡಲ್ಲೇ ತೆಗೆಯೋದು ಬೆಟರು. ಮತ್ತು ಯಾವುದಕ್ಕೂ ಅಷ್ಟೊಂದೆಲ್ಲ ಇವು ಹೋಗಲ್ಲ. ಕೆಲವೊಂದು ಬೂದಿನ ಸಿಂಪಡಿಸೋದು, ಉಪ್ಪನ್ನು ಗಿಡ ಸುತ್ತಲೂ ಸಿಂಪಡಿಸೋದು, ಈ ರೀತಿನೆಲ್ಲ ಮಾಡ್ಬೋದು. ಆದರೂ ಕಂಟ್ರೋಲ್ ಆಗೋದಂತೂ ತುಂಬಾ ಕಡಿಮೆ.
ಈ ರೀತಿ ಹ್ಯಾಂಡ್ ಪಿಕ್ ಮೆಥಡಲ್ಲಿ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಇದೊಂದು ಪೆಸ್ಟಿಸೈಡ್ ಕೂಡ ನಾನು ಶೇರ್ ಮಾಡಿದ್ದೀನಿ, ಇದನ್ನು ಕೂಡ ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ತುಂಬಾ ಒಳ್ಳೆ ಪೆಸ್ಟಿಸೈಡ್ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಡೇರೆ ಗಿಡದ ಅಪ್ಡೇಟ್ನ ಹೇಗಿದೆ ಅಂತ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಒಂದೊಂದು ಲೈಕ್ ಕೂಡ ನನಗೆ ತುಂಬಾ ಖುಷಿ ಕೊಡುತ್ತೆ. ಹಾಗೆ ಈ ಡೇರೆ ಗಿಡಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.